ಈ ಹೇಸಿಗೆನ ಬೇಷ್ ಆಗ್ಬೇಕಂದ್ರೆ ಹೆಂಗ್ರಿ ಇದು? ಹಾಂ, ಏನಾದ್ರು ಒಂದು ಮಾಡಿದ್ರನ ಬೇಸರ ಆಗೋದು. ಮಾಡಿದಾಗ ಬಂದತ್ತಿದ್ರು ನಿನಗೆ ದುಃಖ. ಮಾಡಿದಾಗ ಮಾಡಲಿ ಏನೂ ಆಗೋದಿಲ್ಲ ನಿನಗೆ. ಏನಾರು ಮಾಡಿರಿ ಏನಾರು ಹಾಕಿ, ಏನು ಮಾಡಲಿಲ್ಲ ಅಂದ್ರೆ ಆರಾಮನೇ ಇರ್ತಿ. ಎದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎದ್ರ ಬಗ್ಗೆ ಚಿಂತೆ ಮಾಡ್ತೀಪ್ಪ ನೀನು? ತೋರಿಕೆ ಬಗ್ಗೆ. ಅದು ಇದಕ್ಕಿದ್ದಂಗೆ ಇರೋದಿಲ್ಲ. ನೀವು ಚಿಂತೆ ಮಾಡಿದ್ರೆ ಬಿಡ್ತೈತೇನೋ ಅದು ವಿಕಾರ ಆಗೋದು, ನಾಶ ಆಗೋದು. ತೋರಿಕೆಗಂತ ಏನೂ ಆಗೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ನಿನಗಂತ ಏನೂ ಆಗಿಲ್ಲ. ನೀ ಅಲ್ಲದಕ್ಕೆ ಅದು ವಿಕಾರ ಆಗೋದು ಬಿಡೋದಿಲ್ಲ, ನಾಶ ಆಗೋದು ಬಿಡೋದಿಲ್ಲ. ಅದು ಶರೀರಾದಿಗಳು ನಾಶ ಆಗುವ ನಾವು ತೋರುವುದು ಎಲ್ಲ ಮಿಥ್ಯ, ವಿಕಾರ ಆಗಿ ನಾಶ ಆಗುವುದು. ಆ ಇರುವಿಕೆಗೆ ಏನೂ ಆಗಿಲ್ಲ. ಸತ್ಯ ವಸ್ತುವಿಗೆ ಯಾವುದೇ ಥರದ ಬಾಧೆ ಆಗೋದಿಲ್ಲ. ನೀನು ಚಿಂತೆ ಎದರ ಸಂಬಂಧ ಮಾಡೋದಪ್ಪ? ಯಾವ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಹೊಳಿಬೇಕಲ್ಲ ನಮಗೆ. ಸುಳ್ಳಾದ ಹಂಗೆ ಕೆಡಬಾರ್ದು ಅಂತ ಹೆಸರು ಹತ್ತೈತಿ ನಿಮಗೆ. ಬಾಳೆ ಕೆಡಬಾರ್ದು. ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ನಡೀತೈತಿ. ನಾವು ತಿಳ್ಕೊಂಡಂಗೆ ನಡೆದಿಲ್ಲ ಅದು. ನೀನು ಬಾಳೆ ಕರ್ಮಕ್ಕನುಸಾರವಾಗಿ ಅದು ನಡೀತಿರ್ತೈತಿ. ಏನು ಹಿಂದಿನ ಜನ್ಮದ್ದು ಈಗಿಲ್ಲ, ಈಗಿಂದ ಮುಂದೆ ಬರೋದಿಲ್ಲ. ಅಂದಿಂದ ಯಾಕೆ ಚಿಂತೆ ಮಾಡಬೇಕು? ಹಿಂದಿನ ಜನ್ಮ ಶರೀರಾದಿಗಳು ನೀವು ಸಂಬಂಧ ಬರ್ತಾವ. ನಾವು ಈಗಿನ ಶರೀರಾದಿಗಳು ಮುಂದಿನ ಜನ್ಮಕ್ಕೆ ಬರ್ತಾವನು? ಇವು ಬರೋದಿಲ್ಲ. ಏನು ಆಯಾ ಇದರಾಗಿನೂ ಮತ್ತೊಂದು ಸಂಬಂಧ, ಅವಸ್ಥೆಗೆ ಸಂಬಂಧನೇ ಇಲ್ಲವೆಲ್ಲ. ನೆನಸಿನ ಜಗವಿದು ಕನಸಿನಂದದೆ ಖುಷಿ ಎಂದರು. ಇದು ಕನಸಿನಂತೆ, ಇದು ಸುಳ್ಳು. ಎಚ್ಚರ ಆಗಿಬಿಟ್ರೆ ಕನಸಿನ ವ್ಯವಹಾರ ಎಲ್ಲ ಸುಳ್ಳಾಗಿ ಹೋಗುತ್ತೆ. ಹಾಗೆ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದು ಕನಸಿನಂತೆ, ಇದು ಮಿಥ್ಯ ಅನ್ನೋದು ಹೊಳಿತೈತಿ ನನಗೆ. ಬಾಳೆದಾಟ ನಗು ದಶಿಂದ ಹುಡಿರುವ, ಏನು ಅಳು ದಶಿಂದ ಹುಡಿರೋದನ್ನು? ಅಳು ದಶಿಂದ ಹೌದಿಲ್ಲ. ಅಳು ದಶಿಂದ ಆದ್ರೆ ಆ ಬಾಳೆ ಯಾಕೆ ಮಾಡಕ್ಕೆ ಹೋಗ್ರಿ? ಅದು ಸಂಸಾರ ಅಂದ್ರೆ ಗಾಳಿಗೊಡ್ಡಿದ ಸೊಡರು ದೀಪ. ಯಾವ ಹೊತ್ನಾಗ ಆರ್ತೈತಿ ಅಂತ ಹೇಳಿಕ್ಕೆ ಬರ್ದಿಲ್ಲ. ಏನು ಉಳಿಲಿಲ್ಲ ನೋಡ್ರಿ, ಎಲ್ಲ ಹೋಗ್ತದೆ. ಒಂದು ಉಳಿಲಿಲ್ಲರಿಪ್ಪ ಅಂತ ಹೆಸರಿಗೆ ಉಳಿಲಿಲ್ಲ. ಎಲ್ಲ ಹಂಗಾಗಿ ಹೋಗ್ಯಾವಿಲ್ಲ ಬಾಳೆ ಎಲ್ಲ. ಯಾವ ಉಳಿಲಿಲ್ಲಪ್ಪ ಅದನ್ನು. ಒಬ್ಬರು ವಂಶಜರು ಉಳಿಲಿಲ್ಲ ನೋಡಿ. ವಂಶ ಎಲ್ಲ ನಿರ್ವಂಶ ಹೋಗ್ತಿಲ್ಲ ಅಂತಿರ್ತಾರೆ. ಹೌದಿಲ್ಲ? ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಆಗಿರ್ತದೆ. ಅರಿವಿಗೆ ಏನಾರ ಹತ್ತಿರ ತೊಳ್ಯಾಕೆ ಬರ್ತೈತಿ. ಅರಿವಿಗೆ ಏನಾರು ಹತ್ತೈತನ ಅದಕ್ಕೆ? ಏನು ಹತ್ತೇ ಇಲ್ಲ. ಅದಕ್ಕೆ ಏನು ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನೀನು ಜಡಕ್ಕೆ ಜಡ ಅದ ಯಾಕ್ರಿ ಹತ್ತೈತಿ. ಅಜಡವಾದ ಇರುವಿಗೆ ಏನು ಹತ್ತೈತಿ? ಅದು ಅರಿವಿಗೆ ಏನು ಹತ್ತಿಲ್ಲ. ನೀನು ಜಡವಾದದ್ದು. ನೀ ಅರುರೂಪನ ಇದ್ದಿ ಅನ್ನೋದನ್ನು ಅನುಭವದಿಂದ ನೋಡು. ಅನ್ಯ ಆಲೋಚನೆಗಳು ಮಾಡೋದ ಸುಮ್ಮನೆ ಇರಕ್ಕಲಿ. ಯಾವ ಇದನ್ನು ಹಚ್ಕೊಂತ ನಾವು ಹೇಳ್ತಾನೋ, ಹಚ್ಕೊಳ್ಳಿದ್ದವನ್ನ ಹೇಳ್ತಾನೋ, ಹಚ್ಕೊಂಡವನ್ನ ಹೇಳ್ತಾನೆ. ಹೌದಿಲ್ಲ? ಶ್ರುತಿ, ಗುರು, ಪೂಜಾ, ಭಜನೆ ಇವೆಲ್ಲ ಮಾಯಾದೊಳಗಿಂದ. ಇವೆಲ್ಲ ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ತಾನ ಅದಾನ. ಅರಿತಕ್ಕಂಥ ವಸ್ತು ತಾನು. ಅರುರೂಪನ ನಾನು ಅದೇನೆ. ಅರಿವವ ನೀನು ಅರಿವಿಸ್ಕೊಳ್ಳೋದು ನಾನು ಅಂತ ತಿಳ್ಕೊಂಡು ಕೂತೀನಿ. ಅರಿವಿಸ್ಕೊಳ್ಳೋದೆಲ್ಲ ನಿನಗೆ ಅನ್ಯವಾಗಿ ಐತೆ ಅಂದಿಂದ ನಿನಗೆ ಹೆಂಗೆ ಹತ್ತೈತೆ ಅದರ ವಿಕಾರ? ಮನಸ್ಸೆಂಬ ಸಾಧನೆಯಿಂದ ಕನಸಿನ ವ್ಯವಹಾರವನ್ನೆಲ್ಲವನ್ನೇ ತಿಳಿತೀವಿ. ಕನಸಿನಾಗ ಎಲ್ಲ ತಾನ, ಸತ್ತವನು ತಾನ, ಅಳವನು ತಾನ, ಸಿರ್ಗಿ ಕಟ್ಟವನು ತಾನ, ಹೊರವನು ತಾನ, ಅಳವನು ತಾನ, ಎಲ್ಲ ಆಗಿರ್ತಾನ. ಅಲ್ಲಿ ಕನಸಿನಿಂದ ಎಚ್ಚರಾದ ಕೂಡಲೇ ಸತ್ತವರು ಇಲ್ಲ, ಅಳವರು ಇಲ್ಲ, ಯಾರು ಎಲ್ಲ ಹೋಗಿಬಿಡ್ತೈತಿ. ಹಂಗೆ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಿದಾಗ ಇದು ಎಲ್ಲ ಕನಸಾಗಿ ಹೋಗುತ್ತೆ. ಮನಸ್ಸ ರೂಪಾಂತರ ಹೊಂದಿ ಮಾಯಾವೃತ್ತಿ ಅನಿಸ್ಕೋತದೆ. ಏನು ಬಾಳೆದಿಂದ ಆರಾಮಿರೋದು ಎಂದೂ ಸಾಧ್ಯ ಇಲ್ಲ. ನಾವು ಮಾಡಿದ ಕರ್ಮಕ್ಕನುಸಾರಾಗಿ
ಅನುಕೂಲ ಪ್ರತಿಕೂಲಗಳು ಆಗ್ತಿರ್ತಾವೆ. ಏನು ಬಂದರೂ ಕ್ಯಾಕಿ ಹೊಡಿಬೇಕು ನೋಡ್ರಿ. ಅಳ್ಕೊಂತ ಕುಂತ್ರೆ ಏನಾಕೈತಿ? ಪೂರ್ವ ಅವಸ್ಥೆಗಳನ್ನು ಅರಿತಕ್ಕಂಥವನ ನೀನದಿ. ನೀನೇ ದೇವ್ರು ಕಲ್ಪಿಸ್ಕೊಂಡು, ನೀನೇ ಗೊಂಬೆ ಇಟ್ಕೊಂಡು, ನೀನೇ ಅದಕ್ಕೆ ಉದ್ದ ಅಡ್ಡ ಬೀಳ್ತಿ, ನೀನೇ ಹೆದರ್ಕೊಂಡು ಕುಂಡಿರ್ತಿ. ಅದು ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಾಗಿತ್ತು ಅಂದ್ರೆ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು ನಾವು. ಅಧ್ಯಾತ್ಮ ವಿಚಾರ ಕೈ ಬಿಟ್ಟು ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟಿನಿ ಅಂತ ನಾವು ಕೇಳೇವಪ್ಪ ಅನ್ಕೊಂತನ ಕೈ ಬಿಟ್ಟು ಹೋಗ್ತೈತಿ. ಅದು ಹೊಳ್ಳಿ ನೆನಪಿಸೋದ ಬರೋದು. ಕೇಳೈತೆ ಅನ್ನೋದ್ರ ಗೊರ್ತೀವನಪ್ಪ ಅಂದ್ರೆ ಮನನ ಕೊಡ್ಬೇಕು. ಶ್ರವಣ ಆಗೈತೆ ಅನ್ನೋದ್ರ ಗೊರ್ತೇನೋ ಮನನ ಕೊಡ್ಬೇಕು. ಅದ್ರ ಗೊತ್ತು. ಬಾಳೆ ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಅದು ತಾ ಏನೈತಿ ಅದನ್ನು ಕೊಡ್ತದೆ. ಅದು ಏನು ತನ್ನ ಹಂತೆಯಲ್ಲಿ ಏನೈತಿ ಅದನ್ನು ಕೊಡೋದು. ಅದು ಈ ಶರೀರ ಎಂದು ಸುಖ ಕೊಡತ್ತೆ ಹೇಳಿ ನಾವು ಬಲ್ಲವ್ರು ಹೇಳಿದ ಮಾತು ನಂಬುದಿಲ್ಲ ನಾವು. ಏನು ನಿರಂತರ ದುಃಖವನ್ನು ಕೊಡ್ತಕ್ಕಂಥ ಈ ಶರೀರವನ್ನು ನಂಬ್ಕೊಂಡು ಕೂತೀವಿ. ಎಲ್ಲೆಲ್ಲಿ ಶರೀರದ ನೋಡ್ರಿ ಎಲ್ಲೆಲ್ಲಿ ದುಃಖ ಇರುವುದನ್ನು ನೋಡಿ. ಇದೇ ಸುಖರೂಪ ಅಂತ ತಿಳ್ಕೊಂಡು ಬೆನ್ನು ಹತ್ತಿ ಹೊಂಟೇವೆ ನಾವು. ನಿಜ ಸ್ವರೂಪದಿಂದನೇ ಮನಸ್ಸಿಗೆ ಆನಂದ ಹೊರತು ಈ ಜಡವಾದಂಥ ಜಗತ್ತಿನ ವಿಷಯಾದಿಗಳಿಂದ ಇಲ್ಲ ಅನ್ನೋದು ಹೊಳಿಬೇಕು ನೋಡ್ರಿ. ಶರೀರ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗಿದ್ದು ಬಿಡ್ತಿದ್ರಲ್ಲ, ಶರೀರ ಧಾರಣ ಮಾಡಿದವರೆಲ್ಲ. ನೀನ ಆನಂದ ಸ್ವರೂಪ ಇದ್ದಿ ಅನ್ನೋದನ್ನು ತಿಳ್ಕೊಂಡು ಸುಮ್ಮನೆ ನಿನ್ನೊಳಗೆ ಇರಾಕಲಿ. ಏನು ನೀ ಎಲ್ಲದನ್ನು ಕೈ ಬಿಡಬೇಕಾಗೈತಿ. ನೀ ಯಾರನ್ನ ತಿಳ್ಕೊಂಡ್ರೆ ನೀನಲ್ಲ ದೇಹಾದಿಗಳನ್ನೆಲ್ಲ ಅಲ್ಲಗಳಿಬೇಕಾಗೈತಿ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿದು ಉಳಿ, ದೇಹ ಭಾವ ನಳಿ ದುಃಖದ ಕೇಡು ಅಂದ್ರೆ. ದೇಹ ಭಾವ ಬಿಟ್ಟು ಅಂದರೆ ದುಃಖನ ನಿನಗಿಲ್ದಂಗೆ ಆಕೈತಿ. ತನ್ನ ಸ್ವರೂಪವನ್ನು ಲಕ್ಷಿಸಿ ಮನನ ನಿಧಿಧ್ಯಾಸ ಮಾಡ್ಕೊತ ಇರುವುದನ್ನು ಪೂಜೆ ಮಾಡಿ. ಭವಮಾಲಿ ಅಂದರೆ ಆಗುವಿಕೆ. ಜಡ ಮತ್ತು ಸೂಕ್ಷ್ಮ ಶರೀರದಲ್ಲಿನ ಆಗೋದು ಹೋಗೋದು. ಈ ಜಡ ಶರೀರ ನಾವಂತ ಹಚ್ಕೊಂಡದ್ದು ಸಂಕಟ, ಹಚ್ಕೊಂಡಾಗ ಸಂಕಟ, ಹಚ್ಕೊಳ್ಳಿಲ್ಲ ಅಂದರೆ ಆರಾಮನ ಇರ್ತಿ. ನನ್ನವ್ರು ಹಿಂದಿನವ್ರು ಯಾರು ಅದಾರ ಹಂಗಾರೆ ಈಗಿನವ್ರು ಮುಂದೆ ಯಾರು ಬರ್ತಾರನ? ಹಂಗಾರೆ ಯಾಕೆ ಹಚ್ಕೋಬೇಕು ಇದನ್ನು? ಎಲ್ಲ ಮಾಡುವಂಗೆ ಮಾಡ, ಆದರೆ ಹಚ್ಕೊಳಕ್ಕೆ ಹೋಗ್ಬೇಡ. ಹಚ್ಕೊಳ್ಳೋದು ಸಂಕಟ ಅನ್ನೋದು ಹೊಳೆದಾಗ ಹಚ್ಕೊಳ್ಳೋದು ಕೈ ಬಿಡ್ತಾನೆ ನೋಡಿ. ಮನೆಯೊಳಗಿನ ಆಳ್ಮಗ ನೀವು ಹೇಳಿದ್ದೆಲ್ಲ ಮಾಡ್ತಾನ, ಆದರೆ ನಾವು ಏನು ಹಚ್ಕೊಂಡಿದ್ದಿಲ್ಲ. ಹಂಗೆ ನೀನು ಆಳ್ಮಗ ಇದ್ದಂಗೆ ಇರಕ್ಕೆ ಕಲಿಬೇಕಿಲ್ಲ. ಹಿಂದಿನ ಮಹರ್ಷಿಗಳೆಲ್ಲ ಹೊರಗಿಂದ ಏನು ಹಚ್ಕೊಂಡಿದ್ದಿಲ್ಲ ಅಂತೇಳಿ ಸಮಾಧಿಯನ್ನು ಹೊಂದಿದ್ರು ಅವರು. ಹೆಂಗೆ ನೀವು ಇದನ್ನು ಹಚ್ಕೋತಿ ಹಂಗಂಗೆ ನಿನಗೆ ಹದಗಷ್ಟ ಶುರು ನಾನು ಹಚ್ಕೊಳ್ಳೋದು ಬಿಟ್ರೆ ಆರಾಮಿರ್ತಿ. ಎಲ್ಲರಿಗೂ ಬರ್ತೈತಿ ಇದು ಹಚ್ಕೊಳ್ಳೋದು ಬಿಡೋದು. ಪ್ರಯತ್ನ ಮಾಡಿರಾಕೈತಿ, ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಕೈ ಬಿಡು. ಈ ವಿಚಾರ ಹೇಳೋದು ಕೇಳೋದು ಏನು ನಡೆದದಲ್ಲ, ಯಾರಿಗೇನು ಒತ್ತಾಯ ಇಲ್ಲರಿ ಇದು. ಯಾರಿಗೆ ನಿಜವಾಗಿ ಸುಖ ಹೊಂದಬೇಕನ್ನೋ ಇಕ್ಕಟ್ಟು ಇಚ್ಛೆ ಇರ್ತೈತಿ ಅವ್ರಿಗೆ ಅಷ್ಟೇ ಹೇಳ್ಬೇಕು. ಬಾಕಿದವ್ರಿಗೆ ಹೇಳೋದಲ್ಲ. ಇಲ್ಲಿ ಮನುಷ್ಯನ ಹರಿದಾಟ ನಿಂತಾಗ ಆನಂದ ತೋರ್ತದೆ, ಚಂಚಲ ಆದ್ರೆ ಆರಾಮ ಇರುವುದಿಲ್ಲ. ಮನಸ್ಸಿನಾಗ ಹೆಂಗೆ ಆನಂದ ಮನಸ್ಸಿನಾಗ ಹೊರಗಿಂದ ಆನಂದ ಸಿಗ್ತೈತೆ ಅನ್ನೋದು ಮಲೇರಿಯಾ ಗಂಟು ಇದ್ದಂಗೆ ಐತದ. ಎಷ್ಟು ಹೇಳಿದ್ರು ಕೇಳಿದ್ರು ಅದು ಹುಚ್ಚು ಹೋಗೋದು.
ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮನಿಜ ನಿಷ್ಠರಾಗಿರಿರೋ ಅಂದರು. ಹೌದು, ಆ ಯೋಗ ಈ ಯೋಗ ಹಠಯೋಗ ರಾಜಯೋಗ ಲಂಬಿಕಾ ಯೋಗ ಯಾಕೆ ವೇಳೆ ಕಳಿತಿ ಅದ್ರಾಗ? ಸುಳ್ಳ ದನ್ವಿತಿ ಸುಳ್ಳ. ಈ ವಿಚಾರದಿಂದ ಅದನ್ನು ನಾವು ಹೊಂದಬೇಕಾಗೈತಿ. ವಿಚಾರನ ಸರ್ವತ್ರ ಸಾಧನ ಇದೆ. ಸುಮ್ಮನೆ ಇರೋ ಅವನು ಊರ ಹರಿದು ತಿರುಗುರು ಅಂತ. ಹಂಗೆ ಊರಂದ್ರೆ ಇಂದ್ರಿಯಗಳು. ಸುಮ್ಮನೆ ಇದ್ದವನು ಇಂದ್ರಿಯಗಳು ಏನು ಮಾಡ್ತಾವ್ರಿ ಅವು? ಎಮ್ಮಿಗೆ ನೂರು ಜಡವಪ್ಪ ಸುಮ್ಮನೆ ಕೂತು ಬಿಡ್ತಿದ್ದ. ಮನಸ್ಸು ಏನೇನು ಮಾಡಿದರೂ ಸುಮ್ಮನೆ ಆಗೋದು, ಏನು ಮಾಡಿದರೂ ಸುಮ್ಮನೆ ಆಗೋದಿಲ್ಲ. ಅದು ಮಾಡೋದು ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಸುಮ್ಮನೆ ಆಗೋದು. ಆ ಶಾಸ್ತ್ರ ಕಲಿತೀನಿ, ಈ ಶಾಸ್ತ್ರ ಕಲಿತೀನಿ, ಅಲ್ಲಿ ಹೋಕ್ಕೇನಿ ಇಲ್ಲಿ ಹೋಕ್ಕೇನಿ ಅಂತ ಅನ್ನೋದೆಲ್ಲ ಒಣ ಭ್ರಾಂತಿ. ಅದು ಸುಮ್ಮನೆ ಇರೋ ಬೊಬ್ಬಾಟ ಮಾಡ್ತಾನೆ. ನೀ ಏನು ಹಚ್ಕೊಳ್ದಂಗೆ ಬಾಳೆ ಮಾಡೋಕೆ ಕಲಿಬೇಕು ನೋಡಿ. ಎಲ್ಲಿ ಹಚ್ಕೊಂಡು ಯಾಕೆ ಹಚ್ಕೊಂಡು ಅನ್ನೋದನ್ನು ವಿಚಾರ ಮಾಡ್ಬೇಕಿಲ್ಲ. ಎಲ್ಲಿ ಹಚ್ಕೊಂಡು ಅಲ್ಲೇ ತಿಳ್ಕೊತಿಲ್ಲ. ಹಂಗೆ ಎಲ್ಲಿ ಹಚ್ಕೊಂಡು ಮನಸ್ಸಿನಾಗ ಕೈ ಬಿಡೋದು. ಈ ಜಡ ಶರೀರ ಮಣ್ಣಿನ ಕಾಯ, ಮಣ್ಣಿಗೇನೋ ಹೋಗೋದದು. ಮಲವೆರಡರ ಬೆಸಿಗೆ ಅದು. ನೀನು ಪರಿಶುದ್ಧವಾದಂಥ ಇರು ನೀನದಿ. ಅದಕ್ಕೆ ಇರುವಿನ ಕಡೆ ಲಕ್ಷ ಕೊಟ್ಟಾಗ ನಮ್ಗೆ ಅನುಭವ ಮಾಡ್ಕೊಂಡು ಇರಾಕ್ ಬರ್ತದೆ. ಶರೀರ ಕಡೆ ಲಕ್ಷ ಕೊಟ್ಟರೆ ಎಂದು ಅವ್ರಿಗೆ ಬರೀ ಹೊರಗಿನ ವಿಷಯ ವಸ್ತುಗಳ ನೆನಪು ಹಾಕವು. ಅರಿವು ನೀನಂದು ಸದ್ಗುರು ಪೇಳಿ ತಿಳಿವನಿ ಜಾನರ ದೇವ ಅಂತ. ನಾವು ಏನದೇವ ಅದನ್ನು ತಿಳ್ಕೊಂಡಿಲ್ಲ. ನಾವು ಅರಿವಿಸ್ಗಳು ಜಡಭಾವ ಹಿಡ್ಕೊಂಡು ಕುಂತೇವೆ. ನಾವು ಜಡಭಾವನೆಯನ್ನು ಕೈ ಬಿಡು, ಅರಿವು ನೀನಂತ ನಂಬು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವ ನೀಗು. ಜಡಭಾವದಾಗ ಸಮಾಧಾನ ಶಾಂತಿ ಸಿಗುತ್ತೆ. ಜಡಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಸೂಕ್ಷ್ಮಾತಿ ಸ್ಥಿತಿ ಹೊಂದಕ್ಕಾಗುವುದಿಲ್ಲ. ಅಗದಿ ಸೂಕ್ಷ್ಮಾತಿ ಸೂಕ್ಷ್ಮದ ಇದು ನಮ್ಮ ಇರುವಿನ ಅನುಭವ ಮಾಡ್ಕೋದಂದ್ರೆ. ಜಡ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮೀರಿ ನಿಂತಾಗಿ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ. ನಾವು ಆ ಶಾಸ್ತ್ರ ಕಲಿತೇನೆ, ಈ ಶಾಸ್ತ್ರ ಕಲಿತೇನೆ, ಅಲ್ಲಿ ಹೋಕ್ಕೇನೆ ಇಲ್ಲಿ ಹೋಕ್ಕೇನೆ ಅನ್ನೋದು ಎಲ್ಲ ಭ್ರಾಂತಿನ ವಿಷಯ. ಅದು ಸುಮ್ಮನೆ ಇರೋ ಬೊಬ್ಬಾಟ ಮಾಡ್ತಾನಲ್ರಿ ಅಂದ. ಏನು ಹಚ್ಕೊಳ್ದಂಗೆ ಬಾಳೆ ಮಾಡಕ್ಕೆ ಬರ್ತೈತೆ ನಿನಗೆ? ಎಲ್ಲಿ ಹಚ್ಕೊಂಡಿಪ್ಪ ಅಂದರೆ ಯಾಕೆ ಹಚ್ಕೊಂಡೆ ಅಂದರೆ ಯಾಕೆ ಹಚ್ಕೊಂಡು ವಿಚಾರ ಮಾಡಬೇಕು. ಎಲ್ಲಿ ಹಚ್ಕೊಂಡಿರ್ತೀವಿ ಅಲ್ಲೇ ತಿಳ್ಕೊತಿಲ್ಲ. ಹಂಗೆ ಎಲ್ಲಿ ಹಚ್ಕೊಂಡಿದ್ದೀವಿ ಅಲ್ಲೇ ಕೈ ಬಿಡು. ಶರೀರ ಇದು ಮಣ್ಣಿನ ಕಾಯ, ಮಣ್ಣಿಗೆ ಹೋಗಿಬಿಡ್ತದೆ. ನೀನು ಮಾತ್ರ ಅದಕ್ಕೆ ಅನ್ಯವಾಗಿದ್ದು ಅದನ್ನು ಅರಿಯಾವ. ನೀನು ಅರುರೂಪ ನೀನು ಅರಿ. ಸ್ಥಿತಪ್ರಜ್ಞೆ ಅಂದರೆ ನಿನ್ನ ಸ್ವರೂಪದ ಎಚ್ಚರ. ಅವಾಗ ಸ್ಥಿತಪ್ರಜ್ಞೆ ಯಾವಾಗಲೂ ಅದರ ಎಚ್ಚರಿಕೆ ಒಳಗೆ ನಾವು ಸ್ಥಿತಪ್ರಜ್ಞೆ ಅಂದರೆ ಅರಿವು ನಿತ್ಯ ನಿರ್ಮಲ ಅದ. ಅರಿವಿಸ್ಕೊಳ್ಳುವುದೆಲ್ಲ ಮಿಶ್ರಣ ಅದಾವು ಮತ್ತು ವಿಕಾರವನ್ನು ಹೊಂದವು. ಆದ ಕಾರಣ ಅರಿವು ಮಾತ್ರ ಯಾವ ವಿಕಾರವನ್ನು ಹೊಂದುವುದಿಲ್ಲ. ಅರಿವಿಗೆ ಹೊಲಸತೈತಿ, ತಿಳುವಳಿಕೆಗೆ ಏನಾರು ಹೊಲಸತೈತಿನ? ಶರೀರ ಜಡ ಅದ, ನೀನು ಅಜಡವಾದಂಥ ವಸ್ತು. ಸದಾ ಆನಂದಮಯವಾಗಿರ್ತಕ್ಕಂಥ ಇರುವ ನೀನದಿ. ಅದಕ್ಕೆ ಕೃಷ್ಣ ಅಂದರೆ ಗೊಂಬೆಲ್ಲ. ಸದಾ ಸ್ವರೂಪವಾದಂಥ ಇರುವಿನ ಸ್ಥಿತಿಗೆ ಅದು ಕೃಷ್ಣ ಶಬ್ದದ ಅರ್ಥ. ಅರಿವು ಯಾವಾಗಲೂ ಐತಿ. ಎರಡನೇದರಿಂದ ಅರಿವನ್ನು ಪಡೆದಿಲ್ಲ. ಸ್ವಯಂ ಜ್ಯೋತಿ ಅದು.
ಅರಿವಿನಲ್ಲಿ ಮರವಿ ಅಥವಾ ಅಜ್ಞಾನ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ. ಮರುವು ಯಾರಿಗೆ? ಮನಸ್ಸಿಗೆ ಐತಿ. ಅರಿವು ಅವಸ್ಥೆಗಳನ್ನು ಮೀರಿ ಐತಿ ಮತ್ತು ಇಡೀ ವಿಶ್ವಕ್ಕನ ಆಶ್ರಯ ಐತಿ. ಎಲ್ಲ ಶಾಸ್ತ್ರದ ಅಭಿಪ್ರಾಯನೂ ಅರಿವು. ಅದು ಅರಿವು ಬಿಟ್ಟು ಯಾವ ಶಾಸ್ತ್ರನೂ ಇಲ್ಲ. ಇಲ್ಲಿ ತಿಳುವಳಿಕೆನ ಹಲವು ರೂಪ ಆಗಿ ತೋರ್ತದೆ. ದೇವರಂದ್ರೆ ಅರಿವು, ತಿಳುವಳಿಕೆಗೆ ಅಂತಾರೆ. ಅರಿವ ನಾನಂತ ತಿಳ್ಕೊಂಡೆ ಸಂಶಯ ಇಲ್ದಂಗೆ ಇರಾಕಲಿ. ಅದನ್ನು ಬಿಟ್ಟೆ ಅಂದರೆ ಮತ್ತೆ ನೀನು ದುಃಖವನ್ನು ಹೊಂತಿ ನೋಡಿ. ನೀ ಏನಿದೆ ಅದನ್ನು ಕೈ ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ನಿತ್ಯ ಪೂಜಾ ಮಾಡೋ ಕಾಲಕ್ಕೆ ಇದನ್ನು ಅನುಸಂಧಾನ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಬಿಟ್ಟು ಬಿಡದೆ ಇದು ಅಭ್ಯಾಸ ನಡಿಬೇಕು. ಎಡೆಬಿಡದೆ ಒಳಗೆ ಏನು ತನ್ನನ್ನು ತಿಳಿದ್ರೆ ವೇದ, ದೈವ, ಗುರು ಎಲ್ಲವನ್ನು ತಿಳಿದಂಗೆ ಆಕೈತಿ. ಅದಕ್ಕೆ ತನ್ನ ಮೊದಲರಿವುದು. ನಿನ್ನನ್ನು ಬಿಟ್ಟು ಅನ್ಯದನ್ನು ತಿಳಿದ ನೀನು ದಡ್ಡ ಆದಿ. ನಿನ್ನ ಬಗ್ಗೆ ನೀ ಕಲ್ತಿದ್ರೆ ಶಾನೆ ಹಾಕಿದ್ದಿ. ಸಾಲಿ ಕಲ್ತ ದಡ್ಡ ಆದಿ ನೀನಂತ. ಭಾಳ ಶಬ್ದ ಹ್ಞೂ ಅಂತ ಬಡ್ಕೋಸ್ಕೊಂತ ಕೂಡಬೇಡ. ಯಾಕಂದ್ರೆ ವಾಣಿಗೆ ತ್ರಾಸ ಆಕೈತಿ. ಸುಳ್ಳ ವಾಣಿಗೆ ಬಡ್ಬಡ್ಸ್ಕೊಂತ ಕೂತ್ರೆ ಏನಾಗ್ತೈತಿ? ಬಹೂನ್ ಶಬ್ದಾನ್ ವಿಮುಂಚತ ವಾಚೋ ವಿಗ್ಲಾಪನಂ ಹಿತ ಅಂತಂದ್ರೆ ಸುಳ್ಳ ದನಿತಿ ಕೆಲಸ ಇಲ್ದ. ಸುಳ್ಳ ಮಾತಾಡಿ ಶಕ್ತಿ ರಾಸ ಆಕೈತಿ ಅಂತ. ಏನು ಮೌನವಾಗಿದ್ದೆ ಅಂದ್ರೆ ನಿನ್ನಲ್ಲಿ ಶಕ್ತಿ ಮತ್ತು ಪವರ್ ಬರ್ತೈತಿ. ನಿನಗೆ ಮಾತಾಡಿ ಕಳ್ಕೊಂಡು ನೀನು ಶಕ್ತಿ ಎಲ್ಲ ರಾಸ ಆಕೈತಿ ಮಾತಾಡೋದ್ರಿಂದ. ಏನು ನಾ ಬಿಟ್ಟರೆ ಮನೆ ಬಾಳೆ ನಡಿಬೇಕಲ್ರಿ ಅಂತಾನೆ. ನೀ ಸಣ್ಣವಿದ್ದಾಗ ಮನೆ ಬಾಳೆ ನಡೆದಿತ್ತಿಲ್ಲ. ಅವಾಗ ಯಾರು ಮಾಡ್ತಿದ್ರಪ್ಪ ಇದನ್ನು? ಯಾಕ್ರಿ? ಇಲ್ಲದ ಜವಾಬ್ದಾರಿ ನನ್ನಿಂದ ನಡೀತೈತೆ ಅಂತ ಅನಾವಶ್ಯಕ ಜವಾಬ್ದಾರಿ ಹೊತ್ಕೊಂಡು ತೀಗ್ತೈತಿ. ಅವು ಶಾನ್ಯ ಇಲ್ರಿ, ನಾನು ಮಾಡ್ಬೇಕಿಲ್ಲ. ಶಾನ್ಯ ಇಲ್ರಿ, ಅವನು ಕೆಡ್ತೈತ್ರಿ. ಅವು ಕೈಯಾಗ ಕೊಟ್ರೆ ಯಾರು ಗೆಡಿಸ್ತಾರೆ ಇದನ್ನ ಅಂತ. ನೀ ಎಲ್ಲಿ ತನಕ ಮಾಡಪ್ಪ ಇದನ್ನು ನೀನು? ಯಾಕ್ರಿ ಇಲ್ಲಿ ತನಕ ಜವಾಬ್ದಾರಿ ಇದನ್ನ ನೀವು ಅವನು ಸುಳ್ಳ ಇದ್ರ ಬೆನ್ನು ಹತ್ತಿ ನೋಡು. ಎಂದಿದ್ರು ಒಂದಿನ ಕೆಟ್ಟು ಹೋಗೋದು ಹೋಗ್ಲಿ ಬಿಡ. ಕೆಟ್ಟು ಹೋಗೋದು ಅದನ್ನ ಎಂದು ಶುದ್ಧ ಮಾಡ್ಕೊಳ್ಳೋ. ಶುದ್ಧ ಎಂದೂ ಆಗೋದಿಲ್ಲ. ಯಾರು ಬಾಳೆ ನಾಟಕ ಆಗೈತಿ? ಹರಿಹರ ಬ್ರಹ್ಮಾದಿಗಳು ಬಾಳ್ಯಾರ ನಾಟಕ ಆಗೈತಿ ನೋಡು. ಅವು ಹೊಡೆದಾಡಿ ಸಾಯ್ತಾವು. ಹೌದಿಲ್ಲ? ದೇವತೆಗಳನ್ನು ಸುಧಾ ಅವಕ್ಕೂ ತಿದ್ದಾಕಾಗಲ್ದು. ಏನು ನೀ ತಿದ್ದ್ಯಾ? ಇನ್ನದನ್ನು ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ನಡೀತೈತಿ. ನಿನ್ನ ಕೆಲಸ ನೀ ಮಾಡ್ಕೋ ಮೊದಲು. ಎಲ್ಲ ಅವಸ್ಥೆಗಳನ್ನು ಬೆಳಗುವಂಥವು ನಿನ್ನೇ ನಾವು ಬೆಳಗುವುದಿಲ್ಲ. ಅವನ್ನ ಬೆಳಗ್ತಿ, ಅವನ್ನ ಅರಿಯಾವು ನೀನ. ಮೂರು ಅವಸ್ಥೆಗಳು ವಿಕಾರ ನಿನಗೆ ಯಾವ ಹತ್ತಿಲ್ಲ. ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವು ಮೂರು ಅವಸ್ಥೆಗಳು. ಈ ಶರೀರ ರೂಪಾಗಿ ಉಳಿದು ಬಿಡು. ಅರಿವು ರೂಪಾಗಿ ಇರಾಕಲಿ. ನಾವು ಅರಿವು ಸ್ವರೂಪ ಇದ್ದೇನೋ ನೆನಪು ಮಾಡ್ಕೊತ ಇದ್ರೆ ಆರಾಮಿರ್ತೀವಿ. ಈ ಶರೀರ ನಾವಂತ ಹಿಡ್ಕೊಂಡು ಕೂತೆ ಅಂದ್ರೆ ದುಃಖವನ್ನು ಅಂತೀವಿ ನೋಡ್ರಿ. ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರೂ ಗುಣಗಳನ್ನು ಮೀರಿ ಕೆಟ್ಟ ಕರ್ಮ, ಚಲೋ ಕರ್ಮ ಎಲ್ಲ ಮೀರಿ ನಾದ ಬಿಂದು ಕಲಾ ಅನ್ನೋದು ಇದು ಮಾಯಾದೊಳಗಿಂದ ಪ್ರಕಟ ಬಿಂದು ಶಿಖರಿಯನ್ನು ಏರಿ ಎಲ್ಲವನ್ನು ಮೀರಿ ನಿಂತಾಗ ಅಲ್ಲಿ ಅನುಭವ ಬರುವಂಥ ಆ ಇರುವಿನ ಸ್ಥಿತಿಯನ್ನು ನಾವು ಹೊಂದ್ಕೊಂಡು ಉಳ್ಕೋಬೇಕಾಗೈತಿ. ಎಲ್ಲವನ್ನು ಮೀರಿ ನಿಂತಾಗ ಇದರ ಅನುಭವ ನಮಗಾಕೈತಿ. ಎಷ್ಟು ಜಪ ತಪ ಮಾಡ್ತೇವೆ ಅಂತೀರಲ್ಲ, ಸೂಕ್ಷ್ಮ ಶರೀರದೊಳಗೆ ದೇವತಾದಿ ರಾಕ್ಷಸಾದಿಗಳ ಶರೀರಗಳು ತೋರ್ತಾವನ ಅವ್ರಿಗೆ? ತೋರುದಿಲ್ಲ ಅಂದಿಂದ ಅವನ ಕೈ ಬಿಡ್ಬೇಕಿಲ್ಲ.
ಜಪ ತಪ ಮಾಡೋದ್ರಿಂದ ಏನು ಲಾಭ ಐತಿ? ಕನಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಯಾಕೆ ಇಷ್ಟ ಕಲ್ಲು ಕಟ್ಟಿಗೆ ಪೂಜೆ ಮಾಡ್ತಿ? ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನವು ನಿಂದೊಡೆ. ಸುಳ್ಳ ವ್ಯಾಳೆ ಕಳಿತೀಯಲ್ಲೋ. ಇಷ್ಟೆಲ್ಲ ಮಾಡ್ತೇವಂತೀರಿ ಜಪ ತಪ, ಯಾರಿಗೆ ಕಾಣಿಸ್ತಾವೆ ಸೂಕ್ಷ್ಮ ಶರೀರಗಳು? ಅಂದ್ರೆ ಅವನು ಸಾಧನ ಬರೋಬ್ಬರಿ ಐತಿ ಅಂತ ತಿಳ್ಕೊಬೇಕು. ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಕತ್ತು ಅಂದ್ರೆ ಈ ಸಾಧನ ಬರೋಬ್ಬರಿ, ದಾರಿ ಬರೋಬ್ಬರಿ, ಹಾದಿ ಹಿಡ್ದೈತಿಪ್ಪ, ಇದು ಬರೋಬ್ಬರಿ ಅದು. ಇಲ್ಲ ಅಂದ್ರೆ ನಿಕ್ಕಿ ಅವು ದಾಟಬೇಕನೇ ಅವನ್ನ. ಅವು ಯಾವುವು ಇರಲಿಲ್ಲ ಅಂದ್ರೆ ನೀನು ಆ ದಾರಿ ತಪ್ಪೈತಿ ನಿಂದಂತ. ಸೂಕ್ಷ್ಮ ಶರೀರ ಅನಾಥನಾದಗಳು ಮುಂದುವರಿದ ಸಾಧಕನಿಗೆ ಅವು ತೋರಾಕಬೇಕು. ದಾರಿ ಒಳಗವೆಲ್ಲ ಭೇಟಿ ಹಾಕವು ನಿನಗವು. ಏನು ಅದಿಲ್ಲ ದಾರಿ ತಪ್ಪೈತಿ, ನೀನು ಸರಿಯಾಗಿ ದಾರಿ ಹಿಡ್ದಿಲ್ಲ ನೀ ಅಂತ. ಅವನ್ನೆಲ್ಲ ದಾಟೇ ಹೋಗ್ಬೇಕು ನೀನಂತ. ಏನು ಅವನ್ನೆಲ್ಲ ನೋಡಿ ಹೆದರಿದೆ ಅಂದ್ರೆ ನಿನಗೆ ಮುಂದುವರಿಯೋಕ್ಕಾಗೋದಿಲ್ಲ, ಸಾಧನ ಮಾಡೋಕ್ಕಾಗೋದಿಲ್ಲ. ಏನು ಕರ್ರಗೆ ಕಾಣಕೈತ್ರಿ, ಅದಕ್ಕೆ ಧ್ಯಾನನ ಬಿಟ್ಬಿಟ್ಟಿನಿ ರೀ ಅಜ್ಜಾರ ಅಂದ ಒಬ್ಬ ವೈದ್ಯ ವಕೀಲ. ಬೆಳ್ಳಿ ಹಬ್ಬದಾಗ ಧ್ಯಾನ ಕುಂಡಿರ್ತೀನಿ ರೀ ಅಜ್ಜಾರ, ಅದು ಕರ್ರಗೆ ಕಾಣಕೈತಿ ಕೂಲೆ ಹೆದರಿಕೆ ಬಿಟ್ಟು ಅಂತ. ಹಂಗಲ್ರಿ ವಕೀಲ್ರೆ, ಕರ್ರಗೆ ಕಂಡ್ರೆ ಅದಕ್ಕೆ ಕರ್ರಗೆ ಆಗ್ಬೇಕು ನಾವು ಅಂತಿದ್ರು ಅಜ್ಜ. ಏನು ಅದಕ್ಕೆ ಗಟ್ಟಿ ಆಗ್ಬೇಕು ಅಂತ ಭಾವದೊಳಗೆ ತೋರ್ತಾವು. ಏನು ನಿನ್ನ ಭಾವದೊಳಗೆ ತೋರಿದ್ದು ನಿನಗೇನು ಮಾಡ್ತಾವೆ? ಹಂಗೊಂದು ಬೇಕಲ್ಲ, ನಿಜವಾದ ಅನುಭವದ ಇದು ಉಳಿಬೇಕಲ್ಲ, ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಧೈರ್ಯ ಬರೋದು ಭಾಳ ಧೈರ್ಯಶಾಲಿ ಆಗ್ಬೇಕಾಗೈತೆ ನಾವು ಅಧ್ಯಾತ್ಮ ಸಾಧಕ. ಇದರ ಮುಂದುವರಿಬೇಕಾದ್ರೆ ಭಾಳ ಧೀರ್ಯರ ಕೆಲಸ ಅದ, ಏಡುಗಳ ಕೆಲಸ ಅಲ್ಲ. ಏನು ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಏಡುಗಳಿಗೆ ಇದು ಹೆದರವ್ರ ಕೆಲಸ. ಪುಕ್ಕಲರಿಗೆ ಜನರಿಗೆ ಹತ್ತೋದಿಲ್ಲ ಇದು. ಹೆದರ್ ಪುಕ್ಕಗೆ ಹತ್ತೋದಿಲ್ಲ ಇದಂತ. ಒಂದು ಏಟು ಸಪ್ಪಳ ಆದ್ರೆ ಗಸಗ್ಗಿನ ಸೇರ್ತಾನೆ. ಯಾಕ್ರಿ ರಾಮದ್ ಯಾರಿಗೆ ಬಂತಂದ್ರೆ ಹೆದರ್ತಾನ. ಇವು ಜುಳುಕಂತೀವಪ್ಪ, ಇಲ್ಲೇ ಸಳಕ್ಕಂತ ಹೋತಿಲ್ಲೇ ಅಂತಂದು. ಏನು ಬೇಕಾದ್ರೆ ಮೈ ಮ್ಯಾಗ ಹರಿದಾಡಿದ್ರು ಸುಮ್ಮನೆ ಇರ್ಬೇಕು. ಇದ್ರಿಗೆ ನೋಡಿರು ಏನು ಹರಿದಾಡಿ ಇಳಿದು ಮ್ಯಾಗ ಹರಿದಾಡಿ ಹೋಗೈತಿ ಅಜ್ಜಾರಿಗೆ ಹಾವು. ನಾಗನೂರೊಳಗೆ ಅಲ್ಲಿ ಕುಂತಾಗ ಅದು ಮಡಗಿ ಮನೆ ಇತ್ತದು. ಅದು ದಬ ದಬ ಮಣ್ಣು ಬೀಳಾಕ್ತೈತೆ. ಆದರೂ ಅಜ್ಜಾರ ಅದ ಇನ್ನೂ ಇದಾಗಿದ್ದಿಲ್ಲ ಅಂತ ಹಂಗೆ ಕುಂತಾರವರು. ಅದರಾಗಿಂದ ಒಂದು ಸರ್ಪ ಹಂಗೆ ಇಳಿದು ಬಂದ್ಬಿಟ್ಟಿದ್ದಾನೆ. ಮಣ್ಣು ಚಲ್ಕೊಂತ ಬಂದಿದ್ದಾನೆ. ಇವರು ಹಂಗೆ ತೊಡಿ ಮ್ಯಾಗ ಹತ್ತಿ ಹೋಗ್ತಂತಂಗೆ. ಏನು ಹಿಂದಗಡೆ ಬಡದ್ರ ಅದನ್ನು. ನಮ್ಮ ಬಸವಣ್ಣಪ್ಪದು ಇದ್ರೆ ಅವರೆಲ್ಲ ಕೂಡಿ ಬಡದ್ರೆ, ಹಾವು ಬಡದ್ರೆ. ಏನು ಸಪ್ಳ ಇಲಿ ಸಂಬಂಧ ಬರ್ತಾವ ಅವು, ಹೌದಿಲ್ಲ? ಇಲಿಗಾಗಿ ಏನು ನಾಗರ ಹಾವು ಸುಮ್ಮನೆ ಕುಂಡ್ರನ ಆಕೈತಿ. ನಾವು ಓಡಾಡ್ತೇವೆ ಹಂಗಾಗಿ ಇವಪ್ಪ ಕದಾನ ತೆಗಿವಪ್ಪ ದೌಡ್ ಅಂತೇಳಿ, ಹೌದಿಲ್ಲ? ನಾವು ತಡವಿದಾಗ ಏನಾರ ಮಾಡೋದವು, ತಡವಲೇ ಏನು ಮಾಡೋದು ನಾವು. ಏನು ಅವು ಹೆದರ್ತಾವ್ರಿ, ಏನಾರು ಮಾಡಿದ್ರೆ ಅವು ಹೆದರ್ತಾವ. ಹೆದರದೇ ನೀ ಅಭ್ಯಾಸವನ್ನು ಮುಂದುವರಿಸಿದ್ರೆ ಏನಾರು ಕೆಲಸ ಆಕೈತಿ ನೋಡ್ರಿ. ಯಾವಾಗಲೂ ಬಿಟ್ಟು ಬಿಡದೆ ಇದರ ಅಭ್ಯಾಸದಾಗ ತೊಡಗಬೇಕು. ಅನುಸಂಧಾನ ಮಾಡ್ಕೊತ ಇದ್ರೆ ಮಾತ್ರ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ತಾವೆ ಮುಂದುವರಿದ ಸಾಧಕನಿಗೆ. ಶರೀರಾದಿಗಳನ್ನು ಮೀರಿ ನಿಂತವ ಗೊಂಬೆ ಹಾಕಿ ಇಟ್ಕೊಂಡು ಕುಂಡಿರ್ತಾನೆ ಅವ. ಯಾವ ಮಹಾತ್ಮರು ಗೊಂಬೆ ಇಟ್ಕೊಂಡು ಸಮಾಧಿ ಹೊಂದಿದ್ರಿ? ಯಾವ್ದಾರ ಮೂರ್ತಿ ಇಟ್ಕೊಂಡು ಕುಂತ್ರ ಅವರು ಮಹಾತ್ಮರು? ಇಟ್ಕೊಂಡು ಕುಂದಿರ್ಲಿಲ್ಲ, ಹೌದಿಲ್ಲ? ಅಂದಿಂದ ಗೊಂಬೆ ಏನು ಕೊಡ್ತೈತೆ ನಿನಗೆ? ಗೊಂಬೆ ಇಟ್ಕೊಂಡು ಕುಂತಾನ ಏಕಾಗ್ರ ಆಕೈತೆ ಮನಸ್ಸು. ನೀನು ಗೊಂಬೆ ಇಟ್ಕೊಂಡು ಕುಂತಿ ಅಂದ್ರೆ
ಮನಸ್ಸು ಏಕಾಗ್ರ ಆಗ್ಬೇಕಂದ್ರೆ ವಾಸನ ಪೂರ್ಣ ನಾಶ ಮಾಡ್ಕೋ. ಏನು ಅಲ್ಲಿ ಗಟ್ಟಿ ಆಗ್ಬೇಕಾದ್ರೆ ಮನಸ್ಸು ಏಕಾಗ್ರ ಆಗ್ಬೇಕಾದ್ರೆ ವಾಸನೆ ನಾಶ ಆದಾಗ ಆಕೈತಿ. ಮನಸ್ಸು ಏನು ಮಾಡಿದ್ರು ನಿಲ್ಲುವುದಿಲ್ಲ ಅದು. ಮನಸ್ಸು ಒಂದೇ ಏಕತ್ವದ ಕಡೆ ಒಂದೇ ಗುರಿ ಅದು. ಅನೇಕತ್ವ ಇಲ್ಲ ಅಲ್ಲಿ. ನೀ ಕಲ್ಪಿಸ್ಕೊಂಡು ಅನೇಕ ಕಲ್ಪನಾ ಮಾಡ್ಕೊಂಡು ಕುಂತಿ, ಭೇದ ಕಲ್ಪನಾ ಮಾಡ್ಕೊಂಡು ಕುಂಡಿರ್ತಿ. ಎಲ್ಲ ಕಲ್ಪನಾ ಹೋದಾಗ ಏಕತ್ವದ ಅನುಭವ ಆಕೈತಿ, ಅವಾಗ ಭೇದ ಹೋಕೈತಿ ನೋಡ್ರಿ. ಕಲ್ಪನಾ ಇದ್ದಾಗ ಭೇದ ಇರ್ತೈತಿ, ಸಣ್ಣವಿದ್ದಾಗ ಕಲ್ಪನಾದಿಗಳು ಕಡಿಮೆ ಇರ್ತಾವೆ, ದೊಡ್ಡವಾದಂಗೆ ಕಲ್ಪನಾದಿಗಳು ಕಾಟ ಹೆಚ್ಚಾಕೈತಿ. ಏನು ದುಡಿಬೇಕು, ಉಣಬೇಕು, ತಿನ್ನಬೇಕು ಅನ್ನೋದು ಏನದ ನೋಡಿ, ಇದು ಜೀವಭಾವ. ಈ ಜೀವಭಾವ ನಾಶ ಆಗ್ಬೇಕು ನೋಡು. ಉಂಡು ಉಟ್ಟ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸ್ಯಾವ ನಾವು. ಉಂಡುಂಡಂಗೆ ಭೋಗಲಾಗ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತಿಲ್ಲ. ಅದರಿಂದ ಎಷ್ಟೆಷ್ಟು ನೀ ಹಿಂದೆ ಸರ್ಕೋತಿ, ವಿಮುಖ ಹಾಕಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ ನೋಡಿ. ಅದಕ್ಕೆ ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತ ಅಂತರ್ಮುಖಿ ಆಗ್ಬೇಕಾಗಿತ್ತು. ಬಹಿರ್ಮುಖ ವೃತ್ತಿಯೊಳಗೆ ನೀನು ಮುಂದುವರಿದು ಬಿಟ್ಟು ಅದರಿಂದ ಹಿಂದಕ್ಕೆ ಸರದ ಅಂತರ್ಮುಖಿಯಾಗು. ಮನೋವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಳದಾಗ ಇದು ಎಲ್ಲರಿಗೂ ಅನುಭವ ಬರ್ತೈತಿ. ಏನು ಅದರ ಅಭ್ಯಾಸ ಗಟ್ಟಿ ಆಗ್ಬೇಕು ನೋಡ್ರಿ. ಭೋಗಲಾಲಸ ಏನದಿದಲ್ಲ, ಹೃದಯಗತವಾದಂಥ ಭೋಗಲಾಲಸ ಪೂರ್ಣ ನಾಶ ಆಗ್ಬೇಕು. ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡಬೇಕು. ಒಂದೇ ಒಂದಾದಂಥ ಇರುವನ್ನು ಕಾಣತಕ್ಕಂಗ ಶೋಕ ಎಲ್ಲಿದೆ, ಮೋಹ ಎಲ್ಲಿದೆ. ಕ ಶೋಕ ಕ ಮೋಹ ಏಕತ್ವಂ ಅನುಪಶ್ಯತಃ ಅಂತಾರೆ. ಅನ್ಯ ಉಪಾಧಿಗಳನ್ನು ಕಂಡ್ರೆ ಮೋಹ ಉಂಟಾಗುತ್ತೆ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ. ಇನ್ನೊಂದನ್ನು ಎಲ್ಲಿ ಕಾಣ್ತಿ, ಇನ್ನೊಂದನ್ನು ಎಲ್ಲಿ ನೋಡ್ತಿ, ಅಲ್ಲಿ ದುಃಖ. ಇನ್ನೊಂದನ್ನು ಎಲ್ಲಿ ಕಾಣೋದಿಲ್ಲ, ಇನ್ನೊಂದು ನೋಡುವುದಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಮೋಹ ಇಲ್ಲ. ಆತ್ಮನನ್ನು ಬಲ್ಲಂಥವ ಶೋಕಾದಿಗಳನ್ನು ದಾಟ್ತಾನ. ಎಲ್ಲವನ್ನ ಅಲ್ಲಗಳೆದ ತಾನಾಗಿ ಉಳಿಲಿಕ್ಕೆ ಪ್ರಯತ್ನ ಮಾಡೋದನ್ನ ಪೂಜೆ ನೋಡಿ. ಏನು ಒಳಗೆ ಸ್ವಾದ ಹತ್ತಿದವ್ರಿಗೆ ಹೊರಗಿಂದ ಏನು ಚಂದ ಕಾಣೋದಿಲ್ಲ. ಪೂರ್ಣ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿಬಿಡ್ತದೆ. ಏಕತ್ವದ ಅನುಭವ ಪಡೆದಾಗ ನಿನಗೆ ಕೈವಲ್ಯ. ಎಲ್ಲರೂ ನಾವಲ್ಲದನ್ನು ನೆನಪಿಗೆ ತಂದು ಕೊಡೋರು ಅದಾರ ಹೊರತಾಗಿ ಅಲ್ಲದನ್ನು ಹಚ್ಚವ್ರೆ ಹೊರತು ನಮ್ಮ ನಿಜವನ್ನು ನಮಗೆ ಇದ್ದಕ್ಕಿದ್ದಂಗೆ ನೆನಪಿಗೆ ತಂದು ಕೊಡೋರು ಯಾರ್ದಾರ? ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲುವಿಕೆ. ಆತ್ಮಭಾವದಲ್ಲಿ ಅಂದ್ರೆ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು ಕಾರಣಕ್ಕೆ ಬ್ರಹ್ಮನಿಷ್ಠ, ಆತ್ಮನಿಷ್ಠ ಅಂತಾರೆ. ಯಾವುದೇ ರೀತಿಯಿಂದಲೂ ಬಾಧೆಯನ್ನು ಹೊಂದದೇ ಇರ್ತಕ್ಕಂಥ ಇರುವಿಗೆನ ಸ್ವರೂಪ ಅಂತಾರೆ. ಇದ್ದಕ್ಕಿದ್ದಂಗೆ ಇದ್ದದ್ದು ಅದು. ಬಹುಜನ್ಮದ ಪುಣ್ಯದ ಸಂಗ್ರಹದಿಂದ ಈ ಸ್ವರೂಪದ ಅನುಭವ ಮಾಡ್ಕೊಳಕ್ಕೆ ಸಾಧ್ಯದ ನೋಡ್ರಿ. ನಾಟಕದಲ್ಲಿ ದೀಪ ಎಲ್ಲರನ್ನ ಹೆಂಗೆ ಬೆಳಗ್ತಾ ಐತಿ, ಹಂಗೆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಸಾಕ್ಷಿ ರೂಪದಿಂದ ಅರಿಯುವ ಸಾಕ್ಷಿ ಚೈತನ್ಯನ ನೀನದಿ ಅನ್ನೋದನ್ನು ಎಡೆಬಿಡದೆ ಅಭ್ಯಾಸ ಮಾಡ್ಕೋಂತ ಇರ್ಬೇಕು ನೋಡ್ರಿ. ಆರಾಮಿರಾಕಿ ಈ ಜಡ ಶರೀರದ ಅವಶ್ಯಕತೆ ಇಲ್ಲ. ಸ್ಥೂಲ ಸೂಕ್ಷ್ಮ ಇವೆಲ್ಲವನ್ನ ಸಾಕ್ಷಿಯಾಗಿ ಅರಿತಾ ಇದೀನಿ. ಅರಿವು ನೀನು ಅರಿವಿಸ್ಕೊಳ್ಳೋ ವಸ್ತು ನಿನಗೆ ಗಣ್ಯವಾಗಿದ್ದಾವೆ. ಇವೆಲ್ಲ ತೋರು ಎಲ್ಲ ಸೋಗಿವು. ಏನು ಇವು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆಯನ್ನು ಹೊಂತವು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ತಪ್ಪದೇ ನಡಿಬೇಕು ನೋಡ್ರಿ. ಅಂದ್ರೆ ಇದು ಗಟ್ಟಿ ಆಕೈತಿ. ಶ್ರವಣ ಸಿಗೋದು ಬಹಳ ದುರ್ಲಭದ. ನಮ್ಮ ನಿಜವಾದ ಇರುವನ್ನು ಕುರಿತು ಇದ್ದಕ್ಕಿದ್ದಂಗೆ ಹೇಳೋರು ಎಲ್ಲಿ ಸಿಗ್ತಾರೆ? ನಿಮ್ಗೆ ಬಹಳ ದುರ್ಲಭ. ನೀನೇ ಸಚ್ಚಿದಾನಂದ ಸ್ವರೂಪ ಇದ್ದಿ ಅನ್ನೋದನ್ನು ಕೇಳುವುದನ್ನ ಶ್ರವಣ. ಅದನ್ನು ಮನನ ಮಾಡೋದು, ಕೇಳಿದ್ದ ವಿಚಾರವನ್ನು ಹೊಳ್ಳಿ ತಿರುಗಿ ಅದನ್ನು ಮನನ ಮಾಡ್ಕೊತ ಇರ್ಬೇಕು. ಅಂದಾಗ ಅದು ಗಟ್ಟಿ ಆಕೈತಿ. ನಿಧಿಧ್ಯಾಸನಕ್ಕೆ ನಿಧಿಧ್ಯಾಸನ ಪಕ್ವಾದಾಗ ಸಮಾಧಿ ಸಿದ್ಧಿಸ್ತದೆ.
ತ್ರಿಕಾಲ ಬಾಧ್ಯವಾದಂಥ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕನ ನಿಷ್ಠಾ ಅಂತಾರೆ. ಸುಖದಿಂದ ಇರುವುದು ಪುಣ್ಯನೋ ದುಃಖ ಹೊಂದೋದು ಪುಣ್ಯನೋ ಅಂದರೆ, ಸುಖದಿಂದ ಇರುವುದು ಪುಣ್ಯ ಆದರೆ ಸುಖದಿಂದ ಇರುವ ಮಾರ್ಗ ಕಂಡ್ಕೋಬೇಕಿಲ್ಲ. ಇಲ್ಲಿ ತನಕ ನೀವು ಯಾವ ದಾರಿ ಹಿಡಿದ್ರಿ ನೋಡ್ಕೋರಿ. ನಾವು ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊತ ಬಂದೇವಿ. ನಾವು ಏನಿದ್ದೇವೆ ಅನ್ನೋದ್ರ ಬಗ್ಗೆ ಒಬ್ಬರ ಮಾಡ್ತೀರಪ್ಪ ಹೇಳೋದು ಕೇಳೋದು. ಅಲ್ಲಿಂದ ಹೆಂಗೆ ಹೋಗಿ ಬರ್ಬೇಕು ನಿಮಗೆ ಗೊತ್ತಿಲ್ಲ. ನೀವು ಅಲ್ಲದನ್ನು ತಿಳ್ಕೊಳಕ್ಕೆ ಹೊಂಟಿ, ದೊಡ್ಡ ಶಾಣೆ ಆಗಕ್ಕೆ ಹೊಂಟಿ. ಇನ್ನು ನೀ ತಿಳ್ಕೊ ಅಂದ್ರೆ ಶಾಣೆ ಹಾಕಿ ಜಗತ್ತಿನ ಬಗ್ಗೆ ತಿಳ್ಕೊಂಡು ಏನು ಮಾಡೋ ತೋರು ಇಡಬಹುದು. ಅದು ನಿಜವಾಗಿ ಸುಖಿ ಆಗ್ಬೇಕನ್ನವ ಅನ್ನೋದಿದ್ರೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಇರ್ತಾನೆ. ಈ ಶರೀರ ತನಗೆ ಹತ್ತೇ ಇಲ್ಲ ಅಂದಿಂದ ಶರೀರದೊಳಗಿನ ವಿಕಾರಗಳು ನನಗೆ ಹತ್ತಿಲ್ಲ. ಮನಸ್ಸು ತನಗೆ ಹತ್ತಿಲ್ಲ ಅಂದಿಂದ ಮನುಷ್ಯನ ವಿಕಾರನೂ ನನಗೆ ಹತ್ತಿಲ್ಲ. ಶರೀರವನ್ನು ಬೆಳಗ್ತಕ್ಕಂಥ ಜೀವ ಚೈತನ್ಯಕ್ಕೆ ಶರೀರ ಆದಿಗಳ ವಿಕಾರ ಎತ್ತಿಲ್ಲ. ಅದು ಶರೀರ ಹುಟ್ಟುತ್ತದೆ, ಸಾಯ್ತದೆ, ಮಧ್ಯಂತರದಲ್ಲಿ ವಿಕಾರವನ್ನು ಹೊಂತದೆ. ಆದರೆ ಇವೆಲ್ಲ ವಿಕಾರ ಚೈತನ್ಯಕ್ಕೆ ಇಲ್ಲ. ಶರೀರ ಮತ್ತು ಮನಸ್ಸಿನ ಭಾವ ಅಡಗಿದಾಗ ಆರಾಮಿನ ಅನುಭವ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಆರಾಮಿಗೆ ಜ್ವರ ಬಂದಿರ್ತಾವನ, ಮನಸ್ಸು ಅಡಗಿದಾಗ ಅದಕ್ಕೆ ಜ್ವರ ಎಲ್ಲಿರ್ತಾವೆ ಹೇಳ್ರಿ. ಇದನ್ನೆಲ್ಲ ಕೇಳಿ ಮನೆಗೆ ಹೋಗಿ ಮತ್ತು ಹೊರಗಿನ ಆಡಂಬರ ಮಾಡ್ಕೋತ ಕೂತೆ ಅಂದರೆ, ಜಪ ಮಾಡ್ಕೊತ ಕೂತನೆ, ಅಭಿಷೇಕ ಮಾಡ್ಕೋತ ಕೂತನೆ ಅಂದರೆ, ಬಡಬಡಿಸ್ಕೊತ ಕೂತ್ರೆ ಏನು ಕೆಲಸ ಆಕೈತಿ? ವಿಠ್ಠಲ ವಿಠ್ಠಲ ಅನ್ಕೊಂತ ಕೂತ್ರೆ ಇಟ್ಟಲ್ಲಿ ಏನಾಗೈತೆ? ಆಕಾಶ ಕರ್ಗನೂ ಆಗುವುದಿಲ್ಲ, ಕೆಂಪಗೂ ಆಗುವುದಿಲ್ಲ, ಯಾವಾಗಲೂ ನಿರ್ಮಲನ ಇರ್ತೈತೆ. ಅದರಂತೆ ನಿನ್ನ ಇರು ಯಾವ ವಿಕಾರಗಳನ್ನು ಹೊಂದದೇ ನಿರ್ಮಲವಾಗಿ ಅರಿವು ಮರುವಿಗಳಲ್ಲಿ ಬೆರಿಕೆಯಾಗದೇ ಇರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನ ತಾನು ಅನ್ನೋದನ್ನ ಸಂಪತ್ತು. ಯಾವುದು ಬದಲಾವಣೆಯನ್ನು ಹೊಂದತಿ ಅದು ಸಂಸಾರ ನೋಡ್ರಿ. ಬದಲಾಗದೇ ಇದ್ದದ್ದು ಯಾವುದೈತಿ ಅದ ನಿನ್ನ ಸ್ವರೂಪ. ಅದು ಮಂಗಲಕರವಾದದ್ದು. ನೀನೇ ಮಂಗಲ ಸ್ವರೂಪ ಇರ್ತಿರ್ಲಿಕ್ಕಾಗಿ ಮಂಗಳಾರತಿ ಅದು ಎದಕ್ಕೆ ಬೇಕಾಗ್ಯವ? ಏನದೇನೋ ತಿಳ್ಕೊಳ್ಳೋದು ಬಿಟ್ಕೊಟ್ಟೆ ಫೋಟೋ ಕೂದಿನ ಕಡ್ಡಿ ಬೆಳಗಾಕ ಹೋಗ ಫೋಟೋ ಮೂಸಿ ನೋಡ್ತೈತಿನ ಅದು. ನಮ್ಮ ಇರುವಿನ ಬಗ್ಗೆ ತತ್ಕಥನ, ತತ್ಚಿಂತನ, ತತ್ಪರಸ್ಪರ ಪ್ರಬೋಧನ, ಈ ಸ್ವರೂಪದ ಅಧ್ಯಯನ ಅಧ್ಯಾಪನ ನಡಿಬೇಕು ನೋಡ್ರಿ. ತಪ್ಪಬಾರದು. ಸ್ವಾಧ್ಯಾಯಾತ್ಮ ಪ್ರಮದ ಒಂದು ಕ್ಷಣ ಕೂಡ ಅದನ್ನು ಅಧ್ಯಯನ ಅಧ್ಯಾಪನವನ್ನು ಬಿಟ್ಟಿರಬಾರ್ದು ಅಂತ. ತನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರದ ಮ್ಯಾಗ ಆರೋಪ ಮಾಡ್ಕೊತಾನೆ, ಶರೀರದ ಗುಣಧರ್ಮ ಲಕ್ಷಣಗಳನ್ನು ತನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಾನೆ. ಇದಕ್ಕೆ ಏನಂತಾರೆ? ಅನ್ಯೋನ್ಯಾಧ್ಯಾಸ ಅಂತ ಕರೀತಾರೆ. ಈ ಅಧ್ಯಾಸದೊಳಗೆ ವ್ಯವಹಾರ ಏನೈತಲ್ಲ ಇದೆಲ್ಲ ತಪ್ಪು ತಿಳುವಳಿಕೆ ಒಳಗೆ ಇದನ್ನೆಲ್ಲ ಕಳ್ಕೊನಿ ಅಂತ. ಏನು ಸರಿಯಾದ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅದನ್ನು ಮಾಡ್ಕೊಳ್ಳೋ ಮಟ್ಟ ದುಃಖ ನಿನಗೂ ಹೋಗುವುದಿಲ್ಲ. ಜೀರ್ಣವಾದ ಬಟ್ಟೆಯನ್ನು ಕಳೆದು ಒಗೆಯುವಂತೆ ಜೀರ್ಣವಾದ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ವಾಸನೆಗನುಗುಣವಾಗಿ ಜೀವ ಧಾರಣ ಮಾಡ್ತಾನೆ. ಎಲ್ಲಿವರೆಗೆ ಇದೆ? ಮುಕ್ತ ಆಗುವವರೆಗೂ ಶರೀರಗಳು ಬರುವನ ಮಾಡಿದ ಕರ್ಮಕ್ಕನುಸಾರವಾಗಿ ಯಾರಿಗೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸುಳ್ಳು 1000 ಸಲ ಹೇಳಿದ್ರೆ ಖರೆ ಮಾಡ್ತಾನದು. ಅದಿದ್ದು ಖರೆ ಇದ್ದದ್ದು ಖರೆ ಆಗೋದಿಲ್ಲ ಏನ್ರಿ? ಅದಕ್ಕೆ ಪುನಃ ಸ್ವರೂಪದ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊತ ಇರಬೇಕು. ಅವಿಚಾರಕ್ಕೆ ವಿಚಾರಣ. ಮತ್ತು ನೀವು ಮಾಡೋ ಕೆಲಸ ಯಾವುದು ಅಂದರೆ ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡ್ರಿ. ನೀ ಯಾರಿದೇನೋ ತಿಳ್ಕೊಳ್ಳೋದನ್ನ ನಮ್ಮ ಕೆಲಸ. ಬಾಕಿದು ಏನು ಮಾಡಿದ್ರು ವ್ಯರ್ಥ. ನೀವು ಅದೆಲ್ಲ ಕೆಲಸ. ಬ್ರಹ್ಮನಿಷ್ಠರು ಎಲ್ಲಿರ್ತಾರೆ ಅಲ್ಲಿ ಎಲ್ಲ ಕ್ಷೇತ್ರಗಳಿರ್ತಾವೆ. ಅಂಗುಷ್ಟಾಗ್ರ ವಕೀಲ ತೀರ್ಥ ಅಂದ ನಮಿತ ಜನಾಂಗ ಜಂಗಮಾಂಗ ಕೃಪೆಯ ಪಾಂಗ ಮಂಗಲ ಅಂತೀರ. ಎಲ್ಲ ಕ್ಷೇತ್ರ ಪುಣ್ಯಕ್ಷೇತ್ರಗಳು ಅವರ ಪಾದದಡಿಯಲ್ಲಿ ಇರ್ತಾವೆ. ಬ್ರಹ್ಮನಿಷ್ಠರ ಪಾದದಡಿಯಲ್ಲಿ. ಏನು
ಬ್ರಹ್ಮನಿಷ್ಠರಿಂದ ಯಾವಾಗ ಶ್ರವಣ ಇರ್ತೈತಿ ಯಾವಾಗ ಹಾಕಿರ್ತೈತಿ ಅವಾಗ ಕೇಳಿದ್ರೆ ಅಡ್ಡಿ ಇಲ್ಲ. ಶ್ರವಣ ಅನ್ನುವಂಥದ್ದು ಬ್ರಹ್ಮನಿಷ್ಠರಿಂದ ಕೇಳುವುದು ಲೋಕೋತ್ತರ ಸಾಧನ. ಬೇಕಂತ ದಡ್ಡದನಂದ್ರೆ ಅವನಲ್ಲಿ ಪರಿಣಾಮವನ್ನುಂಟು ಮಾಡ್ತೈತೆ. ಅದು ಸ್ವಲ್ಪ ಯಾಕಾಗೋಲ್ಲ ಯಾಕೆ ನೀವು ಈ ಅಧ್ಯಾತ್ಮ ವಿಚಾರ ದೊಡ್ಡ ಲಾಭ ಕೊಡ್ತೈತಿ. ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇನ್ನೊಬ್ಬರಿಗೆ ಪೀಡಾ ಕೊಡಬಾರ್ದು ಅನ್ನೋದು ಈ ವ್ರತ ಹಿಡಿದ್ರೆ ಸಾಕು ನೋಡ್ರಿ, ಮುಂದುವರಿತೈತಿ, ಸರಳ ದಾರಿ ಹಿಡಿತೈತಿ. ಮತ್ತು ನಾ ಏನಿದ್ದೇನನ್ನೋ ವಿಚಾರದೊಳಗೆ ನಿರಂತರ ತೊಡಬೇಕು ನೋಡ್ರಿ. ನಿನ್ನ ವಿಚಾರದೊಳಗೆ ನೀ ಇದ್ದೆ ಅಂದ್ರೆ ಮನುಷ್ಯನ ಬೆನ್ನು ಹತ್ತಿ ನೆರಳ ಹೆಂಗೆ ಬರ್ತದೆ ಹಂಗೆ ನಿನ್ನ ಬೆನ್ನು ಹತ್ತಿ ಶಾಸ್ತ್ರ ಪುರಾಣ ವೇದಗಳು ಬೈಬಲ್ ಕುರಾಣ ಎಲ್ಲ ಬೆನ್ನು ಹತ್ತಿ ನಾಯಿ ಹಂಗೆ ಬರ್ತಾವೆ. ಯಾವಾಗಲೂ ಆತ್ಮಚಿಂತನ ಅಭ್ಯಾಸದಾಗ ನೀ ನಿಷ್ಠೆಯಿಂದ ತೊಡಗಿದ್ರೆ ಎಲ್ಲ ಬೆನ್ನು ಹತ್ತಿ ಬರ್ಲಿಕ್ಕೆ ಬಿದ್ದಾಡಿ ಇಲ್ಲ ಒದ್ದಾಡ್ಲಿಕ್ಕೆ ಲೌಡ್ ಅಂತಿದ್ರು ಅಜ್ಜವ್ರು. ಎಲ್ಲ ಶ್ರುತಿ ಸ್ಮೃತಿ ಎಲ್ಲ ತನ್ನಿಂದಾನು ಬೆನ್ನು ಹತ್ತವ, ಅನುಭವದ ಬೆನ್ನು ಹತ್ತಿ ಬರ್ತಾವೆ. ಮೂರು ಶರೀರಗಳನ್ನು ಎದುರಿಟ್ಟು ಅರಿತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಪ್ರತ್ಯಗಾತ್ಮ ಅಂತ ಕರೀತಾರೆ. ಅದಕ್ಕೆ ತೂರ್ಯಾವಸ್ಥೆ ಅಂತ. ಏನು ಪ್ರತ್ಯಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿ ಕೆಡಬಹುದು. ಯಥಾರ್ಥವಾಗಿ ಇದ್ದಕ್ಕಿದ್ದಂಗೆ ನಿನ್ನ ಇರುವನ್ನು ತೋರಿಸಿ ಅದು ಹೋಗಿಬಿಡ್ತದೆ. ಕನ್ನಡಿದ್ದಂಗೆ ಅದು ನಿನ್ನ ನಿಜ ಸ್ವರೂಪವನ್ನು ಯಥಾರ್ಥವಾಗಿ ಅನುಭವಕ್ಕೆ ತಂದು ಕೊಟ್ಟು ಅದು ಕೆಟ್ಟು, ಅದು ನಿಜ ಪದವಾದ ಅಲ್ತು ಅಂತ. ಶರೀರ ಹೆಂಗೆ ಮುಪ್ಪಾಕೈತಿ ನೋಡ್ರಿ, ಹಂಗಂಗೆ ಮನಸ್ಸಿನೊಳಗಿನ ಆಶಾ ಹೆಚ್ಚಕ್ಕೊಂತ ಹೊಂಟೈತಿ. ಶರೀರ ಜೀರ್ಣ ಐತಿ, ಆಶಾ ತೃಣ ಐತಿ ಅಂತ. ಈ ಸ್ಥೂಲ ಶರೀರ ಇರುವುದ್ರೊಳಗಾಗಿ ನಮ್ಮ ಕೆಲಸ ಮಾಡ್ತೈತಿ. ಮತ್ತೊಮ್ಮೆ ಇಂಥ ಶರೀರ ಸಿಗ್ತೈತಿ ನಾವು ಏನು ಬರೆಸೋದು ನೋಡ್ರಿ. ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಶರೀರಗಳು ಬರ್ತಿರ್ತಾವೆ ನಮ್ಗೆ. ಅದನ್ನು ನಾವು ಅನುಭವಿಸಬೇಕು, ಅದನ್ನು ತಪ್ಸೋಕ್ಕಾಗೋದಿಲ್ಲ. ನಾವು ಸದಮಳ ಆನಂದ ಅಂದರೆ ಯಾವುದೂ ವಿಷಯ ವಸ್ತುಗಳ ಸಂಬಂಧ ಇಲ್ಲದೆ ಅನುಭವಕ್ಕೆ ಬರುವಂಥ ಆನಂದ, ಸ್ವತಂತ್ರವಾದದ್ದು. ಅದು ಮನಸ್ಸು ವಿಚಾರ ಶಕ್ತಿಯಿಂದ ನಿಲ್ತತೆ ಹೊರತು ಬಾಕಿ ಏನು ಮಾಡಿದರೂ ಅದು ನಿಲ್ಲುವುದಿಲ್ಲ. ವಿವೇಕ ವೈರಾಗ್ಯನ ಮುಖ್ಯದ. ಅಭ್ಯಾಸ ದಶೆಯಲ್ಲಿ ಮುಂದುವರಿದ ಅಭ್ಯಾಸಿಗೆ ಸೂಕ್ಷ್ಮ ಶರೀರ ನಾಹತನಾದಗಳು ಕೇಳಿಸ್ಬೇಕು. ಅಂದರೆ ನಾವು ದಾರಿ ಹಿಡ್ದಾನಂತ ಅದ್ರ ಗೊತ್ತು. ಊದಿನ ಕಡ್ಡಿ ಗಂಟಿ ಬಡ್ಕೊಂತ ಕೂತ್ರೆ ಕೆಲಸ ಆಗತ್ತೆ. ಇದು ಏಕಾಗ್ರತೆ ಬಲಿಬೇಕು ನಮಗೆ. ಆವಾಗ ನಾದಗಳು ಸೂಕ್ಷ್ಮ ಶರೀರಗಳು ಕೇಳಿಸ್ತಾವೆ, ಕಾಣಿಸ್ತಾವೆ. ಎಚ್ಚರಿಕೆಯೊಳಗೆ ಸತ್ವಗುಣ ಮಲಿನ ಇರ್ತದೆ, ಅದು ಹೋಗ್ಬೇಕು ನೋಡ್ರಿ. ಏನು ರಜೋಗುಣ ತಮೋಗುಣ ಪ್ರಧಾನ ಇತ್ತಂದ್ರೆ ಇದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಸತ್ವ ಪ್ರಧಾನ ಆದಾಗ ಇದು ಹೊಳಿತೈತಿ ನಮಗೆ. ಏನು ಎಲ್ಲ ವಿಚಾರ ಅಡಗಿದ್ವು ಅಂದ್ರೆ ನಿದ್ದೆ ಬಂದುಬಿಡ್ತೈತಿ. ನಿದ್ದೆಯಿಂದ ಎಚ್ಚರ ಆದ ಕೂಡ ಮತ್ತೆ ಮೊದಲಿನ ವಾಸನಾದಿಗಳು ಬರ್ತಾವೆ. ಎಲ್ಲಿವರೆಗೆ ಈ ವಾಸನಾದಿಗಳು ಸಮೂಲವಾಗಿ ನಾಶ ಆಗುವುದಿಲ್ಲ ಅಲ್ಲಿವರೆಗೆ ನಮಗೆ ತೂರ್ಯ ಪದ ಅಥವಾ ಪ್ರತ್ಯೇಗಾತ್ಮನ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ವಿವೇಕ ವೈರಾಗ್ಯದ ಬಲದ ಮೇಲೆ ಮೂರೂ ಶರೀರಗಳನ್ನು ಮೀರಿ ಮನಸ್ಸನ್ನು ಸ್ವರೂಪದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಮೊದಲಿಗೆ ಅಭ್ಯಾಸಿಗೆ ರಾಕ್ಷಸ ದೇವತಾದಿ ಸೂಕ್ಷ್ಮ ಶರೀರಗಳು ಕಾಣಿಸ್ತವೆ. ಅಭ್ಯಾಸ ಮಾಡಿದವಾಗ ಬರುದಿದು. ಎಷ್ಟು ದಿನ ಕೇಳಿದ್ರು ಮಾಹಿತಿ ಆಕೈತಿ. ಮಾಹಿತಿ ಜ್ಞಾನಕ್ಕೆ ಅನುಸಾರವಾಗಿ ನೀವು ಅದಕ್ಕೆ ಅಭ್ಯಾಸಕ್ಕೆ ಕೂಡ್ಬೇಕಲ್ಲ. ನಿಷ್ಠೆಯಿಂದ ನೀ ಅಭ್ಯಾಸಕ್ಕೆ ತೊಡಗಿದ್ರೆ ಮಧ್ಯಮನಿಗೆ 6 ತಿಂಗಳು ಇರ್ತೈತಿ, ಕನಿಷ್ಠನಿಗೆ 12 ತಿಂಗಳ, ಉತ್ತಮನಿಗೆ 3 ತಿಂಗಳಲ್ಲೇ ಕೆಲಸಕ್ಕೈತಿ. ನಾವು ಕನಿಷ್ಠ ಲೆಕ್ಕದಾಗೂ ಇಲ್ಲ, 12 ತಿಂಗಳಿಗೆ ಆಕೈತಿ. ನಾವು ಯಾವುದು ನೀ ಎಷ್ಟು ವರ್ಷ ಆಯ್ತಪ್ಪ ಲೆಕ್ಕ ಇಲ್ಲದಷ್ಟು ಜನ್ಮ ಕಳೆದಿಲ್ಲ. 12 ತಿಂಗಳಲ್ಲ, ಎಷ್ಟು ಜನ್ಮ ಆದರೂ ಆಕೈತಿಲ್ವ ನಿಮ್ಗೆ ಗೊತ್ತಿಲ್ಲ. ಯಾಕೆ ಸರಿಯಾದ ಕ್ರಮ ಹಿಡಿದಿಲ್ಲ.
ಮೂರು ಅವಸ್ಥೆಗಳ ಕಾಟವಾದಾಗ ಚಿಂತೆಯಲ್ಲಿ ಇರ್ತೈತಿ ಅದು. ನಿಜವನ್ನು ತಿಳಿದ ಮ್ಯಾಗ ಮೂರು ಅವಸ್ಥೆಗಳ ಕಾಟ ತಪ್ತೈತಿ ನೋಡ್ರಿ. ಚಿಂತೆ ಕಡ್ದಿತ್ತಂದ್ರೆ ನೀವು ಪೂಜೆ ಮಾಡಿದ್ದು ಬರೋಬ್ಬರಿ ನೋಡಿ. ಚಿಂತೆ ಹಂಗೈತಿ ಅಂದ್ರೆ ಇನ್ನೂ ನೀವು ಪೂಜೆ ಸರಿಯಾಗಿಲ್ಲ. ನೀವು ಮೂರು ಅವಸ್ಥೆಗಳು ಏನದಾವ, ಪಶು ಪಕ್ಷಿಗಳು ಭೋಗಾದಿಗಳಂತೆ ಮನುಷ್ಯನಿಗೂ ಅದಾವು ಮೂರು ಅವಸ್ಥೆಗಳು. ಏನು ಅಂದಿಂದ ಪಶು ಪಕ್ಷಿಗಳಿಗೂ ಮನುಷ್ಯನಿಗೂ ಏನು ಭೇದ ಅದ ಹೇಳಿ? ಎಲ್ಲರಿಗೂ ಸಮಾನ ಅದ. ಆಹಾರ, ನಿದ್ರಾ, ಭಯ, ಮೈಥುನ, ವ್ಯವಹಾರ ಅವು ಅದನ್ನು ಮಾಡ್ತಾವೆ, ನೀನು ಅಷ್ಟೇ ಮಾಡ್ತೀವಿ. ಅವು ಮಕ್ಕಳು ಮರಿ ಹಿಡಿತಾವ, ಅವು ತಿಂತಾವ, ಯಾಕ್ರಿ ಲದ್ದೆ ಹಾಕ್ತಾವ, ನೀನು ಅಷ್ಟೇ ಮಾಡ್ತೀವಿ. ಬರೀ ಇಂದ್ರಿಯ ಸಂಪರ್ಕ ಹೋಗುದೆ, ಅದಕ್ಕೂ ನಿನಗೂ ಏನಂತದೆ ಅಷ್ಟು ಕೆಲಸ ಮಾಡಿಬಿಟ್ರಿ. ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಎಷ್ಟು ಜನರಿಗೆ ಉಳಿದೈತಿ? ಬರೀ ಪಶು ಪಕ್ಷಿಗಳ ಗತಿ ತಿನ್ನೋದು, ಲದ್ದೆ ಹಾಕೋದು, ಮರಿ ತಗ್ಸೋದು ಮಾಡಿದೆ ಅಂದರೆ ನಿನಗೂ ಅವಕ್ಕೂ ಏನು ಬರಕದಾಗಲಿ. ಬರೀ ಪಶು ವೃತ್ತಿ ಏನಂತ. ಮನುಷ್ಯ ವೃತ್ತಿ ಬರ್ಬೇಕಾತಂದ್ರೆ ಮನುಷ್ಯನ ಜನ್ಮಕ್ಕೆ ಯಾದಕ್ಕೆ ಬಂದೀವಿ ನಾವು? ಉದ್ದೇಶ ಏನೈತಿಪ್ಪ ಇಲ್ಲಿ? ಬರೀ ಪಶು ವ್ಯವಹಾರದಾಗ ನಿನ್ನ ಜೀವನ ಆಯುಷ್ಯ ಎಲ್ಲ ಹೋತಲ್ಲ. ನೀನು ತಿನ್ನೋದು, ಲದ್ದೆ ಹಾಕೋದು, ಬರೀ ಇದನ್ನು ಮರಿ ತಗ್ಸೋದು, ಇದನ್ನು ಮಾಡಿದೆ ಅಂದರೆ ಏನಾಕೈತಿ? ದ್ವಿಪಾದ ಪಶುವ ಮನುಷ್ಯ ರೂಪೇನ ಮೃಗಾಶ್ಚರಂತಿ. ಮನುಷ್ಯ ರೂಪದ ಇದು ಮೃಗ. ಇವಕ್ಕೆ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಹೆಂಗೆ ಯಾರದ್ರಿ? ಮನುಷ್ಯನ ವರ್ತನೆಗಳದಾವನ್ನೇನು ಪುನಃ ಪಶು ಪಕ್ಷಿಗಳಲ್ಲಿ ಅವ ವರ್ತನ ಅದಾವು. ಹೌದು, ಅದಕ್ಕೆ ಬಸಿಗೆ ಬೀಳ್ತಿ ತಡೆಯಲಿಕ್ಕೆ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಅದನ್ನೆಲ್ಲ ಕಡೆಗಣಿಸಿನಿಂದ ನಮ್ಮ ಜನ್ಮದ ಕೆಲಸ ಏನು ಅನ್ನೋದನ್ನು ಅಭ್ಯಾಸ ಮಾಡೋರು ಯಾರ್ದು ಹೇಳಿ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದರಿಂದ ವಿಮುಖ ಆಗ್ಬೇಕನ್ನೋರು ಯಾರ್ದೇನು? ಇಂದ್ರಿಯಗಳ ಮಜಾ ಮಾಡ್ಕೊತ ಕಾಲ ಕಳಿಬೇಕಂತೇವಿ. ಇನ್ನು ವಾಸನ ಎಷ್ಟು ಕೇಳಿರು ಆ ವಾಸನ ಹೋಗೋದಿಲ್ರಿ. ವಿಷಯದ ಸಂಪರ್ಕ ಹೋಗೋದು ವಾಸನೆಗಳು ನಮ್ಮನ್ನೆಲ್ಲ ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಚ್ತವೆ. ಅದಕ್ಕೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ ಅಂದಾಗ ಇದ್ರಾಗ ನಿನಗೆ ಮುಂದುವರಿಯಾಗಿ ಬರ್ತೈತಿ. ಬಿಡ್ರಿ. Sakala Swamu Samaya